ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚೈತ್ರ. ವೆಲ್ಕಮ್ ಟು ಅವರ್ ಡಾಕ್ಟರ್ ಚೈತು ಆಚು ಯೂಟ್ಯೂಬ್ ಚಾನಲ್. ಸೊ ಇನ್ ಕೇಸ್ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ನಿಮ್ಮ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕ್ಕೂ ಮುಂಚೆ, ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆ ನಿಮಗೆ ಒಂದು ವೇಳೆ ಪ್ರೆಗ್ನೆನ್ಸಿ ನಿಂತಿದ್ರೆ ಯಾವ್ಯಾವ ಥರದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಎಲ್ಲ ತರಹದ ಪ್ಲ್ಯಾನ್ಸ್ ಮಾಡಿದರೆ ಅಥವಾ ಎಲ್ಲ ಥರದ ಸ್ಟೆಪ್ಸ್ ತೊಗೊಂಡಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಓವ್ಯುಲೇಷನ್ ಇಂಡಕ್ಷನ್ ಇರ್ಬೋದು ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಂದ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ಅದರಿಂದ ನಿಮಗೆ ಒಂದು ವೇಳೆ ಪ್ರೆಗ್ನೆನ್ಸಿ ನಿಂತಿದೆಯೋ ಇಲ್ವೋ ಅನ್ನೋ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ನೀವು ರೀಸೆಂಟಾಗಿ ಮದುವೆ ಆಗಿದ್ದರೆ ಅಥವಾ ಒಂದು ಮಗು ಆಗಿದ್ದು ಸ್ವಲ್ಪ ಸ್ಪೇಸ್ ಇದ್ದಿದ್ದರೆ ಅಥವಾ ಸದ್ಯಕ್ಕೆ ಪ್ರೆಗ್ನೆನ್ಸಿ ಬೇಡ ಅಂತ ಅಂದ್ಕೊಂಡಿದ್ದಿದ್ರೆ ನಿಮಗೆ ಪ್ರೆಗ್ನೆನ್ಸಿ ನಿಂತಿದೆಯೋ ಇಲ್ಲೋ ಅನ್ನೋ ಡೌಟ್ಸ್ ಇರುತ್ತೆ. ಸೊ ಅಂಥವರಿಗೆ ಈ ಅರ್ಲಿ ಪ್ರೆಗ್ನೆನ್ಸಿಯ ಲಕ್ಷಣಗಳು ಏನೇನಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ, ಓಕೆನಾ. ಸೊ ಫಸ್ಟ್ ಒಂದು ಲಕ್ಷಣ ಬಂದುಬಿಟ್ಟು ಬ್ರೆಸ್ಟ್ ಚೇಂಜಸ್. ಸ್ತನಗಳಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಯಾವ ಥರ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಮುಟ್ಟಿದ್ರೂ ತುಂಬ ಸ್ವಲ್ಪ ನೋವು ಥರ ಕಾಣಿಸ್ಕೊಳ್ಳುತ್ತೆ. ಅಂದರೆ ಸ್ವಲ್ಪ ಟಚ್ ಮಾಡಿದರೆ ಸಾಕು ತುಂಬ ಪೇನ್ ಅನಿಸುತ್ತೆ, ತುಂಬ ಭಾರ ಆಗಿರೋ ಹಾಗೆ, ತುಂಬ ದಪ್ಪ ಆಗಿರೋ ಥರ ಫೀಲ್ ಆಗುತ್ತೆ. ಈ ಸ್ತನಗಳ ನಿಪ್ಪಲೇನಿದೆ ಅಲ್ಲ, ಅದರ ಸುತ್ತಲೂ ಚಿಕ್ಕದಾಗಿರೋ ಬೊಕ್ಕೆಗಳು ಅಂದರೆ ಪಿಂಪಲ್ಸ್ ಥರ ಕಾಣಿಸ್ಕೊಳ್ಳುತ್ತೆ. ಇದು ಸ್ವಲ್ಪ ಪ್ರಾಮಿನೆಂಟಾಗಿ ಕಾಣಿಸುತ್ತೆ, ಓಕೆನಾ. ಯಾಕೆ ಈ ಥರ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ, ಬೆಳೀತಾ ಇರೋ ಮಗು ಹುಟ್ಟಿದ ನಂತರ ಅದಕ್ಕೆ ಲ್ಯಾಕ್ಟೇಷನ್ ಮಾಡಬೇಕಾಗತ್ತೆ. ಅಂದರೆ ಸ್ತನಪಾನ, ಏನು ಫೀಡಿಂಗ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡಬೇಕಾಗತ್ತೆ. ಸೊ ಆ ಒಂದು ಪ್ರಕ್ರಿಯೆಗೋಸ್ಕರ ಇದು ಪ್ರಿಪೇರ್ ಆಗ್ತಾ ಇರುತ್ತೆ. ಸೊ ಇದೊಂದು ನ್ಯಾಚುರಲ್ ಸೆನಾಮಿನಾ. ಸೊ ಇದಕ್ಕೋಸ್ಕರ ಬ್ರೆಸ್ಟ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಾಯಲ್ಲಿ ಹೆಚ್ಚು ಸಲೈವೇಷನ್ ಜಾಸ್ತಿ ಅನಿಸುತ್ತೆ. ಬಾಯಲ್ಲಿ ನೀರು ಉತ್ಪಾದನೆಯಲ್ಲಿ ಒಂದು ರಸ ಹೆಚ್ಚಾದಾಗ ಅನಿಸುತ್ತೆ. ಮತ್ತು ಅವರಿಗೆ ಬಾಯಲ್ಲಿ ಕಹಿ ಅನ್ನೋ ಥರ ಫೀಲ್ ಆಗುತ್ತೆ, ಓಕೆನಾ. ಸೊ ಅವರಿಗೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಅವರಿಗೆ ತುಂಬ ಸ್ಟ್ರಾಂಗಾಗಿ, ಇನ್ನೂ ಗಾಢವಾಗಿ, ಇನ್ನೂ ಪ್ರಾಂಪ್ಟಾಗಿ ಗೊತ್ತಾಗತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಮನೆಯಲ್ಲಿ ಹುಳಿ ಚಿತ್ರಾನ್ನ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಏನಾದರೂ ಮಾಡಿದ್ರೆ ಬೇರೆಯವರಿಗೆ ಅದು ನಾರ್ಮಲ್ ಅನಿಸುತ್ತೆ. ಆದರೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವರಿಗೆ ಅದು ತುಂಬ ಹುಳಿ ಅಂತ ಅನಿಸುತ್ತೆ, ತುಂಬ ಪ್ರಾಂಪ್ಟಾಗಿ ಅವ್ರಿಗೆ ಗೊತ್ತಾಗುತ್ತೆ, ಓಕೆನಾ. ಬಾಡಿಯಲ್ಲಿ ಸಕ್ರೀಟ್ ಆಗದಿರುವಂತಹ ಪ್ರೆಗ್ನೆನ್ಸಿ ಹಾರ್ಮೋನ್ಗಳು ಏನಿರುತ್ತಲ್ಲ, ಈಸ್ಟ್ರೋಜನ್ ಇರ್ಬೋದು ಅಥವಾ ಬೀಟಾ HCG, ಈ ಥರ ಹಾರ್ಮೋನ್ಗಳ ಸಕ್ರಿಯೇಷನ್ನಿಂದ ನಮ್ಮ ಬಾಡಿಯಲ್ಲಿ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಕಡಿಮೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕರುಳಿನ ಮೂಮೆಂಟ್ ಆಗೋದ್ರಿಂದ ಯಾವ ಥರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಬ್ಲೋಟಿ ಅಂದರೆ ಇಂಡೈಜೆಷನ್ ಆಗ್ಬೋದು, ಹೊಟ್ಟೆ ಊದ್ಕೊಂಡಿರೋ ಹಾಗೆ ಫೀಲ್ ಆಗುತ್ತೆ, ಅಥವಾ ಇಂಡೈಜೆಷನ್ ಅನ್ನೋ ಥರ ಅನಿಸುತ್ತೆ, ಇಂಡೈಜೆಷನ್ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ಸ್ ಅಂದರೆ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಮೋಷನ್ಸ್ ಪಾಸ್ ಆಗೋ ಥರ ಫೀಲ್ ಆಗುತ್ತೆ. ಮೋಷನ್ ಪಾಸ್ ಆಗುವಾಗ ಗಟ್ಟಿಯಾಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಈ ಥರ ಏನಾದರೂ ಕಾನ್ಸ್ಟಿಪೇಷನ್ ಸಿಂಟಮ್ಸ್ಗಳು ಕಂಡು ಬಂದರೆ 3 ರಿಂದ 4 ಲೀಟರ್ ನೀರು, ಹಾಲು, ಮಜ್ಜಿಗೆ, ಫ್ರೆಶ್ ಜ್ಯೂಸಸ್, ಫ್ರೆಶ್ ವೆಜಿಟೇಬಲ್ ಜ್ಯೂಸ್ ಈ ಥರದ್ರಿಂದ ತಗೊಳ್ಳೋದ್ರಿಂದ ಮಲಬದ್ಧತೆ, ಏನು ಕಾನ್ಸ್ಟಿಪೇಷನ್ ಏನಂತೀವಲ್ಲ ಅದನ್ನು ತಡೆಗಟ್ಬೋದು. ನಾರ್ಮಲಾಗಿ ಕಾಣಿಸ್ಕೊಳ್ಳುವಂತಹ ಲಕ್ಷಣಗಳು ಯಾವ್ಯಾವುದು ಅಂತ ಹೇಳಿದ್ರೆ, ನೋಸಿಯಾ ಆ್ಯಂಡ್ ವಾಮಿಟಿಂಗ್. ನಾನು ಆವಾಗಲೇ ಹೇಳಿದೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವರಿಗೆ ತುಂಬ ಪ್ರಾಂಪ್ಟಾಗಿ, ಗಾಢವಾಗಿ, ಸ್ಟ್ರಾಂಗಾಗಿ ಅವರಿಗೆ ಫೀಲ್ ಆಗುತ್ತೆ. ಈಗ ಬೇರೆ ಯಾವುದೋ ಒಂದು ಸ್ಮೆಲ್ ಕೂಡ ಅವರಿಗೆ ತುಂಬ ಸ್ಟ್ರಾಂಗಾಗಿ ಗೊತ್ತಾಗುತ್ತೆ. ಸೊ ಈ ಥರದ್ರಿಂದ ಅವರಿಗೆ ಈ ಥರ ಸ್ಮೆಲ್, ಈ ಥರದ್ರಿಂದ ಅವರಿಗೆ ನೋಸಿ ಅಥವಾ ವಾಕರಿಕೆ ಬರುವಂಥ ಅಥವಾ ವಾಮಿಟಿಂಗ್ ಆಗೋ ಥರ ಅನಿಸುತ್ತೆ. ಸೊ ಕೆಲವೊಬ್ಬರಿಗೆ ಏನಂತ ಹೇಳಿದ್ರೆ, ಸೀಮೆ ಎಣ್ಣೆ ಇರ್ಬೋದು ಅಥವಾ ಪರ್ಫ್ಯೂಮ್ ಇರ್ಬೋದು ಅಥವಾ ಬೇಯಿಸಿದ ಬೇಳೆಯಿಂದ ಕೂಡ ನೋಸಿಯಾ ಅಥವಾ ವಾಮಿಟಿಂಗ್ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಹೆಂಗಸರಲ್ಲಿ ಗೊತ್ತಾಗೋದೇನೆಂದರೆ, ತುಂಬ ಆಯಾಸ ಅನಿಸೋದು, ಅವರಿಗೆ ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ, ತುಂಬ ನಿದ್ದೆ ಮಾಡಬೇಕು ಅನ್ನೋ ಥರ ಅನಿಸೋದು, ಯಾವುದೇ ಕೆಲಸ ಮಾಡೋದಕ್ಕೂ ಆಸಕ್ತಿ ಇಲ್ಲದೇ ಇರುವಂಥದ್ದು, ಈ ಥರ ಎಲ್ಲ ಕೆಲವೊಂದು ಹೆಂಗಸರಲ್ಲಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ತಲೆ ಸುತ್ತು, ತಲೆ ಚಕ್ಕರ್ ಬರೋ ಥರ ಅನಿಸೋದು, ಈ ಥರ ಕೂಡ ಸಿಂಟಮ್ಸ್ಗಳು ಕೆಲವೊಬ್ಬರಲ್ಲಿ ಕಾಣ್ಬೋದು. ಇನ್ನು ಕೆಲವೊಂದನ್ನು ನೋಡೋದಾದರೆ, ಕೆಳಗಡೆ ಹೊಟ್ಟೆ ಅಂದರೆ ಕಿಬ್ಬೊಟ್ಟೆ ಏನಂತೀವಲ್ಲ ಅದರಲ್ಲಿ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ಕೆಳಗಡೆ ಸೊಂಟ, ಕೆಳಗಡೆ ಹೊಟ್ಟೆ ಇದರಲ್ಲಿ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಯಾಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ನೋವು ಕಾಣಿಸ್ಕೊಳ್ಳುತ್ತೆ
ಅಂತ ಹೇಳಿದ್ರೆ ಒಳಗಡೆ ಮಗು ಬೆಳೀತಾ ಇರುತ್ತೆ ಅಲ್ಲ, ಹಾಗೆ ಹೊರಗಡೆ ಕೂಡ ಯುಟ್ರೋಸ್ಗಳು ಬೆಳೀತಾ ಇರುತ್ತೆ. ಈ ಥರ ಯುಟ್ರೋಸ್ಗಳು ಬೆಳೀತಾ ಇದ್ದ ಹಾಗೆ ಅದು ದೊಡ್ಡ ಆಗ್ತಾ ಇದ್ದ ಹಾಗೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅಂತಲೇ ಪಿಲ್ಲರ್ಸ್ಗಳ ಥರ ಲಿಗಾಮೆಂಟ್ಸ್ಗಳು ಇರುತ್ತೆ. ಈ ಲಿಗಾಮೆಂಟ್ಸ್ಗಳು ಟಚ್ ಆದಾಗ ಈ ಥರ ನೋವುಗಳು ಕಾಣಿಸ್ಕೊಳ್ಳುತ್ತೆ, ಅಂದರೆ ಅಬ್ಡಾಮಿನಲ್ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಓಕೆನಾ. ಕೆಲವೊಬ್ಬರಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗುತ್ತೆ, 1 ದಿನಕ್ಕಾಗಿರ್ಬೋದು ಅಥವಾ 2 ದಿನ ಆಗಿರ್ಬೋದು. ಈ ಥರ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿರುತ್ತೆ. ಇದೊಂದು ಚಿಕ್ಕ ಹನಿ ಗಾತ್ರದಲ್ಲಿರುತ್ತೆ, ಬ್ರೌನಿಷ್ ಆರ್ ಪಿಂಕಿಶ್ ಕಲರಲ್ಲಿರುತ್ತೆ. ಇದನ್ನು ನೋಡಿ ತುಂಬ ಜನ ಪೀರಿಯಡ್ ಆಗಿದ್ದೀವಿ ಅಂತ ಕನ್ಫ್ಯೂಸ್ ಆಗ್ತಾರೆ, ಆದರೆ ಇದು ಪೀರಿಯಡ್ ಅಲ್ಲ. ಪೀರಿಯಡ್ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಓಕೆನಾ. ಅದರ ಬ್ಲಡ್ ಫ್ಲೋ ಏನಿದೆಯಲ್ಲ ಅದು ಜಾಸ್ತಿ ಇರುತ್ತೆ ಆ್ಯಂಡ್ ಗಡ್ಡೆ ಥರ ಕ್ಲೌಡ್ಸ್ ಕೂಡ ಪಾಸ್ ಆಗುತ್ತೆ. ಆದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಹಾಗಲ್ಲ. ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಹಾಗಲ್ಲ. ನಾನು ಆವಾಗಲೇ ಹೇಳ್ದಾಗೆ ಇದರ ಬ್ಲಡ್ ಫ್ಲೋ ಕೂಡ ಕಡಿಮೆ ಇರುತ್ತೆ. ಇದು ಒಂದು ಚಿಕ್ಕ ಹನಿ ಗಾತ್ರದಲ್ಲಿರುತ್ತೆ, 1 or few ಡ್ರಾಪ್ಸಲ್ಲಿರುತ್ತೆ ಆ್ಯಂಡ್ ಇದು 2 to 3 ಅವರ್ಸಲ್ಲಿ ಆಟೋಮೆಟಿಕ್ ಸ್ಟಾಪ್ ಆಗಿಬಿಡುತ್ತೆ. ಓಕೆನಾ. ಈ ಥರ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಂಡಿದ್ರೆ ಇಟ್ ಇಸ್ ಅ ಸೈನ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ. ನೀವು ಪ್ರೆಗ್ನೆನ್ಸಿ ಆಗಿರಬಹುದು ಅಂತ ಹೇಳುತ್ತೆ, ಬಟ್ ನೀವು 100% ಪ್ರೆಗ್ನೆಂಟ್ ಅಂತ ಹೇಳೋದಿಲ್ಲ. ಸೊ ಈ ಕಾರಣಕ್ಕೆ ನಿಮ್ಗೆ ಈ ರೀತಿಯಾದ ಸಿಂಟಮ್ಸ್ಗಳು ಏನಾದರೂ ಕಂಡು ಬಂದರೆ ನೀವು ತಕ್ಷಣ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಡಿ. ಪೀರಿಯಡ್ಸ್ ಮಿಸ್ ಆದ ಒಂದು 5 to 7 ಡೇಸ್ ನಂತರ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಓಕೆನಾ. ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವೋ ಅಂತ ಕನ್ಫರ್ಮ್ ಮಾಡೋದಕ್ಕೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರೋ ಇಲ್ವೋ ಅಂತ ಕನ್ಫರ್ಮೇಷನ್ ಆಗೋದಕ್ಕೆ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಅವಶ್ಯಕತೆ ಬಿದ್ದರೆ ಬೀಟಾ HCG ಟೆಸ್ಟ್ ಕೂಡ ಮಾಡಿಸ್ಬೇಕಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಈ ಎಲ್ಲ ಸಿಂಟಮ್ಸ್ಗಳನ್ನು ನೀವು ಯಾವಾಗ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ನಿಮ್ಮ ಪೀರಿಯಡ್ಸ್ ಮುಗಿದಂಥ ಲಾಸ್ಟ್ ಪೀರಿಯಡ್ಸ್ ಮುಗಿದಂಥ ಕನಿಷ್ಠ ಮಿನಿಮಮ್ 3 ವೀಕ್ಸ್ ಆದರೂ ಆಗಿರಬೇಕಾಗತ್ತೆ. ಸೊ ಆಗ ನೀವು ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಪೀರಿಯಡ್ ಮುಗಿದಂಥ 3 ವೀಕ್ಸ್ ಆದ ನಂತರ ನೀವು ಈ ಥರ ಸಿಂಟಮ್ಸ್ಗಳು, ಈ ಥರ ಮುನ್ಸೂಚನೆಗಳು ಏನಾದರೂ ಕಂಡು ಬಂದರೆ ಓಕೆ ನೀವು ಪ್ರೆಗ್ನೆಂಟ್ ಆಗಿರ್ಬೋದು ಅನ್ನೋ ಮುನ್ಸೂಚನೆಗಳನ್ನು ಕೊಡುತ್ತೆ. ಓಕೆನಾ. ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ತಿಳ್ಕೊಬೋದು. ಓಕೆನಾ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಳೊಂದಿಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇನೆ. ಥ್ಯಾಂಕ್ ಯು.